ಪ್ರಿಯ ವಿದ್ಯಾರ್ಥಿಗಳೇ, ಎಲ್ರಿಗೂ ನಮಸ್ಕಾರ ಹಾಗೂ PW ಕನ್ನಡ ಯೂಟ್ಯೂಬ್ ಚಾನಲ್ಗೆ ಆತ್ಮೀಯವಾದಂಥ ಸ್ವಾಗತ. ಮಗಳೇ, ಎಲ್ಲ ಪರೀಕ್ಷೆಗೆ ತಯಾರಿ ಮಾಡ್ಕೊಳ್ತಾ ಇರ್ತೀರ. ಯಾವ ರೀತಿ ಪರೀಕ್ಷೆಗೆ ತಯಾರಿ ಇರಬೇಕು, ಅಂಕಗಳ ಆಧಾರದ ಮೇಲೆ ನಾವು ಯಾವ ಪ್ರಶ್ನೆಗಳನ್ನು ಮುಖ್ಯವಾಗಿ ಓದಿದ್ರೆ ನಮಗೆ ಅಂಕಗಳು ಜಾಸ್ತಿ ಬರುತ್ತೆ, ಇಂಥದ್ದೇ ಪ್ರಶ್ನೆಗಳು ಬರುವಂಥದ್ದನ್ನು ನಾವು ಸೂಕ್ತವಾಗಿ ಗಮನಿಸ್ಬೋದು ಅಂತ ಒಂದು ತರಗತಿಯನ್ನು ನಾವು ಇವತ್ತು ಚರ್ಚೆ ಮಾಡ್ತಾ ಇದ್ದೀವಿ. ಸೊ ಇವತ್ತಿನ ಈ ವಿಡಿಯೋದಲ್ಲಿ ನಿಮಗೆ ಬಹುಮುಖ್ಯವಾಗಿ ಯಾವ ಪ್ರಶ್ನೆಗಳು ಪರೀಕ್ಷೆಗೆ ಬರುತ್ತೆ, ಆ ಪ್ರಶ್ನೆಗಳು ನಿಮಗೆ ಎಷ್ಟು ಅಂಕಗಳನ್ನು ತರುತ್ತೆ ಅನ್ನೋವಂಥದ್ದನ್ನು ನಾವಿಲ್ಲಿ ಚರ್ಚೆ ಮಾಡ್ತಾ ಹೋಗ್ತೀವಿ. ನೀವು ಗಮನಿಸಿ, 95ಕ್ಕಿಂತ ಹೆಚ್ಚು ಅಂಕಗಳನ್ನು ನೀವು ಪಠ್ಯಪುಸ್ತಕ ಮತ್ತು ವ್ಯಾಕರಣಕ್ಕೆ ಸಂಬಂಧಪಟ್ಟಂಥ ಪ್ರಶ್ನೆಗಳಲ್ಲಿ ಗುರುತಿಸಿ ತಗೋಬಹುದು. ಹಾಗಾಗಿ ಇವತ್ತಿನ ವಿಡಿಯೋನ ನೀವು ತುಂಬ ಗಮನ ಇಟ್ಟು ಕೇಳಿದ್ರೆ ಅಲ್ಲಿರುವಂಥ ಪ್ರಶ್ನೆಗಳನ್ನು ನೀವು ಅಚ್ಚುಕಟ್ಟಾಗಿ ಫಾಲೋ ಮಾಡಿದ್ರೆ ನಿಜವಾಗಿಯೂ ಕೂಡ 95ಕ್ಕೆ ಹೆಚ್ಚು ಅಂಕಗಳನ್ನು ನೀವು ತಗೊಳ್ಳುವಂಥ ಎಲ್ಲ ಸಾಧ್ಯತೆಗಳು ಕೂಡ ಕಂಡು ಬರುತ್ತೆ. ಅದಕ್ಕಾಗಿ ಮಕ್ಕಳೇ, ಬನ್ನಿ ಇವತ್ತು ನಾವು ಯಾವೆಲ್ಲ ಪ್ರಶ್ನೆಗಳು ಬರುತ್ತೆ, ಯಾವೆಲ್ಲ ಬಹುಮುಖ್ಯವಾದಂಥ ಪ್ರಶ್ನೆಗಳು ಪುನರಾವರ್ತನೆ ಆಗುತ್ತೆ, ನಾವು ಯಾವ ಪ್ರಶ್ನೆಗಳನ್ನ ಓದ್ಕೊಂಡ್ರೆ ಅಂಕಗಳನ್ನು ಪರೀಕ್ಷೆಯಲ್ಲಿ ತಗೋಬೋದು ಅನ್ನೋದನ್ನು ಗಮನಿಸ್ತಾ ಹೋಗೋಣ. ಮೊದಲಿಗೆ 2 ಅಂಕದ ಪ್ರಶ್ನೆಗಳು. 2 ಅಂಕಕ್ಕೆ ಯಾವ ಯಾವ ಅಧ್ಯಾಯದಿಂದ ಯಾವ ಬಹುಮುಖ್ಯವಾದ ಪ್ರಶ್ನೆಗಳು ಬರುತ್ತೆ ಅಂತ ಈ ಪ್ರಶ್ನೆಗಳನ್ನು ಮಾತ್ರ ನೀವು ಓದ್ಕೊಳ್ಳಿ. ನಿಜವಾಗಿಯೂ ವಾರ್ಷಿಕ ಪರೀಕ್ಷೆಗೆ ಈ ಪ್ರಶ್ನೆಗಳೇ ಬರುವಂಥದ್ದನ್ನು ನೀವು ಪ್ರಶ್ನೆ ಪತ್ರಿಕೆಯಲ್ಲಿ ಗುರುತಿಸ್ತಾ ಹೋಗ್ತೀರಾ. ಮೊದಲಿಗೆ ಮಕ್ಕಳೇ, ನೀವು ಗಮನಿಸಿ, ಮೊದಲನೇ ಪ್ರಶ್ನೆ, ಬಹುರೂಪಿಣಿ ವಿದ್ಯೆಯು ರಾವಣನಿಗೆ ಏನೆಂದು ಆಶ್ವಾಸನೆಯನ್ನ ಇತ್ತಿತ್ತು? ಸೀತೆಯ ತಲ್ಲಣಕ್ಕೆ ಕಾರಣವೇನು? 2ನೇ ಪ್ರಶ್ನೆ. ನಂತರ 3ನೇ ಪ್ರಶ್ನೆ, ರಾವಣನು ತನ್ನ ಆಪ್ತರನ್ನ ಕುರಿತು ಏನೆಂದು ಹೇಳಿದನು? 4ನೇ ಪ್ರಶ್ನೆ, ರಾವಣನು ಅಂತಿಮವಾಗಿ ಯಾವ ನಿರ್ಧಾರಕ್ಕೆ ಬರುತ್ತಾನೆ? ಇಲ್ಲಿ ನೋಡಿ, ಈ 4 ಪ್ರಶ್ನೆಗಳು ಕೂಡ ನಿಮಗೆ ಮೊದಲನೇ ಅಧ್ಯಾಯ ಕದಡಿದ ಸಲಿಲಂ ತಿಳಿವಂದದೆ ಅನ್ನುವಂಥ ಪದ್ಯ ಭಾಗದಿಂದ ಬರುತ್ತೆ. ಹಾಗಾಗಿ ಈ 4 ಪ್ರಶ್ನೆಗಳಲ್ಲಿ 2 ಅಂಕಗಳಿಗೆ ಯಾವುದಾದ್ರೂ ಒಂದು ಪ್ರಶ್ನೆ ಕಟ್ಟಿಟ್ಟ ಬುತ್ತಿ. ನಂತರ, ಯಾರಿಂದ ಯಾವುದನ್ನ ಹೇಗೆ ಕಲಿಯಬೇಕೆಂದು ಸೋಮನಾಥನು ಹೇಳಿದ್ದಾನೆ? ರಾಜ ಮತ್ತು ಮಂತ್ರಿಗಳಿಗೆ ಯಾವ ಅರ್ಹತೆಗಳಿರಬೇಕೆಂದು ಸೋಮನಾಥನು ಹೇಳಿದ್ದಾನೆ? ನಿಮಗೆ ಈ ಪ್ರಶ್ನೆಗಳು ಯಾವ ಪದ್ಯ ಭಾಗದ್ದು ಅಂತ ಗೊತ್ತಲ್ಲ? ಪಗೆಯಂ ಬಾಲಕನೆಂಬರೆ ಅನ್ನುವಂಥ ಪದ್ಯ ಭಾಗದ್ದು. ಈ ಪದ್ಯ ಭಾಗದಲ್ಲಿ ಈ 2 ಪ್ರಶ್ನೆಗಳಲ್ಲಿ ಯಾವುದಾದ್ರೂ ಒಂದು ಪ್ರಶ್ನೆ ಬರುವಂಥ ಎಲ್ಲ ಸಾಧ್ಯತೆಗಳನ್ನು ನಾವು ಗುರುತಿಸ್ತೀವಿ. ನಂತರ, ಬೆಳಕು ಬೇಟೆಗಾರ ಹೇಗೆ ಬರುತ್ತಾನೆ? ಕವಿ ಬೇಂದ್ರೆ ಮಕ್ಕಳಿಗೆ ಬಾಳಿನ ಬಗ್ಗೆ ಕೊಡುವಂಥ ಸಂದೇಶವೇನು? ಬಾನು ಮತ್ತು ಮರದ ನಿತ್ಯ ನೂತನತೆಯ ಬಗ್ಗೆ ಕವಿ ಏನು ಹೇಳಿದ್ದಾರೆ? ಈ 3 ಪ್ರಶ್ನೆಗಳು ಕೂಡ ನಿಮಗೆ ಬೆಳಗು ಜಾವ ಅನ್ನುವಂತಹ ದ.ರಾ. ಬೇಂದ್ರೆ ಅವರು ಬರೆದಿರುವಂಥ ಕವಿತೆಯಿಂದ ಬರುವಂಥದ್ದು. ಈ ಕವಿತೆಯ ಈ 3 ಮುಖ್ಯ ಪ್ರಶ್ನೆಗಳನ್ನ ನೀವು ಓದ್ಕೊಂಡ್ರೆ ಒಂದು ಖಂಡಿತವಾಗಿಯೂ ಕೂಡ 2 ಅಂಕಕ್ಕೆ ಸಂಬಂಧಪಟ್ಟದ್ದಾಗಿರುತ್ತೆ. ನಂತರ, ಕ್ರಿಸ್ಮಸ್ ಮನೆಗೆ ಏನನ್ನ ಹೊತ್ತು ತಂದಿದೆ? ಯಾವ ಸಂದೇಶವನ್ನ ನೀಡುವ ರೀತಿಯಲ್ಲಿ ಜೀಸಸ್ ಶಿಲುಬೆ ಏರಿದ್ದಾನೆ? ಈ 2 ಪ್ರಶ್ನೆಗಳು ಕೂಡ ನಿಮಗೆ KS ನಿಸಾರ್ ಅಹಮದ್ ಅವರು ಬರೆದಿರುವಂತಹ ಶಿಲುಬೆ ಏರಿದ್ದಾನೆ ಅನ್ನುವಂಥ ಪದ್ಯ ಭಾಗದಲ್ಲಿ ಬರುವಂಥ ಪ್ರಶ್ನೆಗಳು. ಈ ಪದ್ಯ ಭಾಗದಲ್ಲಿ ನಿಮಗೆ ಒಂದು ಪ್ರಶ್ನೆ 2 ಅಂಕಕ್ಕೆ ಸಂಬಂಧಪಟ್ಟಾಗಿರುತ್ತೆ. ಹಾಗಾಗಿ ಈ 2 ಪ್ರಶ್ನೆಗಳಲ್ಲಿ ಬಹುಮುಖ್ಯವಾದಂಥ ಉತ್ತರಗಳನ್ನು ನೀವು ಬರೀಬೇಕಾಗತ್ತೆ. ನಂತರ, ಹೆಂಡತಿ ಸಿದ್ಲಿಂಗಿ ಏನು ಹೇಳುತ್ತಲೇ ಇದ್ದಳು? ಇಲ್ಲಿ ತನಕ ಪದ್ಯ ಭಾಗದ ಪ್ರಶ್ನೆಗಳಾಯಿತು. ಇನ್ನು ಉಳಿದಂಥ ಪ್ರಶ್ನೆಗಳು ಗದ್ಯ ಭಾಗಕ್ಕೆ ಸಂಬಂಧಪಟ್ಟಂಥ ಪ್ರಶ್ನೆಗಳು. ಬಸಲಿಂಗನಿಗೆ ತನ್ನ ಕಷ್ಟದ ಮುಂದೆ ಯಾವುದು ಗೌಣವಾಗಿ ಕಾಣತೊಡಗಿತು? ಸಿದ್ಲಿಂಗಿ ಏಕೆ ರಾಧಾಂತ ಮಾಡಿದಳು? ಡಾಕ್ಟರ್ ಚಂದ್ರಪ್ಪ ಬಸಲಿಂಗನಿಗೆ ಡಾಕ್ಟರ್ ತಿಮ್ಮಪ್ಪನ ಬಗ್ಗೆ ಕೊಟ್ಟ ಅಭಿಪ್ರಾಯವೇನು? ಕೊನೆಯಲ್ಲಿ ಬಸಲಿಂಗನಿಗೆ ಏನೆಂದು ನಿಶ್ಚಿತವಾಗತೊಡಗಿತ್ತು? ಈ 4 ಪ್ರಶ್ನೆಗಳು ಕೂಡ ನಿಮಗೆ ಮುಟ್ಟಿಸಿಕೊಂಡವನು ಅನ್ನುವಂತಹ P. ಲಂಕೇಶ್ ಅವರು ಬರೆದಿರುವಂಥ ಗದ್ಯ ಭಾಗದಿಂದ ಬರುವಂಥ ಪ್ರಶ್ನೆಗಳು. ಹಾಗಾಗಿ ಈ ಪ್ರಶ್ನೆಗಳಿಗೆ ನೀವು ತಯಾರಿಯನ್ನ ಮಾಡ್ಕೋಬೇಕು. ಲೇಖಕರಲ್ಲಿ ಕನ್ನಡದ ಪ್ರೀತಿ ಸ್ಫುರಿಸಿದ್ದು ಹೇಗೆ? ತ್ರಿಭಾಷಾ ಸೂತ್ರದ ಬಳಕೆ ಹೇಗಿರಬೇಕು? ಕನ್ನಡದ ಬಗ್ಗೆ ಮಾತನಾಡಲು ನಾವು ಯೋಗ್ಯತೆಯನ್ನ ಗಳಿಸುವುದು ಯಾವಾಗ? ಮಕ್ಕಳೇ, ಈ ಪ್ರಶ್ನೆಗಳು ಗೊತ್ತಲ್ಲ? ಕನ್ನಡವನ್ನ ಕಟ್ಟುವ ಕೆಲಸ ಹಾಮ ನಾಯಕ್ ಅವರು ಬರೆದಿರುವಂತಹ ಕನ್ನಡವನ್ನ
ಕಟ್ಟುವ ಕೆಲಸ ಅನ್ನುವಂಥ ಗದ್ಯ ಭಾಗದಲ್ಲಿ ನಿಮ್ಗೆ 2 ಅಂಕಗಳಿಗೆ ಒಂದು ಪ್ರಶ್ನೆ ಇರುತ್ತೆ. ಹಾಗಾಗಿ ಗದ್ಯ ಭಾಗದಲ್ಲಿ ಕೇಳಬಹುದಾದಂಥ ಈ ಅಧ್ಯಾಯದ ಮುಖ್ಯ ಪ್ರಶ್ನೆಗಳು, ಈ ಮುಖ್ಯ ಪ್ರಶ್ನೆಗಳನ್ನ ನೀವು ಗಮನಿಸ್ಕೊಳ್ಳಿ. ನಂತರ ಕಲಾಂ ಅವರ ಬದುಕಿನ ಮಂತ್ರ ಯಾವುದು? ನಂತರದ ಪ್ರಶ್ನೆ, ಕಲಾಂ ಅವರು ತಾವು ಆತ್ಮಕಥೆಯನ್ನ ಬರೆದದ್ದು ಏತಕ್ಕಾಗಿ? ಕಲಾಂ ಮೇಷ್ಟ್ರು ಹೇಳಿದ ಯಶಸ್ಸಿನ ಪಂಚಾಕ್ಷರಿ ಮಂತ್ರ ಯಾವುದು? ಈ 3 ಪ್ರಶ್ನೆಗಳು ಕೂಡ ಪ್ರೊಫೆಸರ್ ಎಚ್ ಆರ್ ರಾಮಕೃಷ್ಣ ರಾವ್ ಅವರು ಬರೆದಿರುವಂತಹ ಬದುಕನ್ನು ಪ್ರೀತಿಸಿದ ಸಂತ ಅನ್ನುವಂಥ ಒಂದು ಗದ್ಯ ಭಾಗದಿಂದ ಬರುವಂಥದ್ದು. ಹಾಗಾಗಿ ನೀವು ಈ 3 ಪ್ರಶ್ನೆಗಳನ್ನ ಈ ಬದುಕನ್ನ ಪ್ರೀತಿಸಿದ ಸಂತ ಅನ್ನುವಂಥ ಗದ್ಯ ಭಾಗದಲ್ಲಿ ಉತ್ತರಗಳನ್ನ ಸಿದ್ಧತೆ ಮಾಡ್ಕೋಬೇಕಾಗತ್ತೆ. ಅದಾದ ನಂತರ ಹಳ್ಳಿಯ ಚಹಾದ ಅಂಗಡಿ ಎಂದರೆ ಹೇಗಿರುತ್ತದೆ? ಗಿಡ್ಡ ಮಾಸ್ತರರು ಶಾಲೆಯಲ್ಲಿ ಹುಡುಗರಿಗೆ ಏಕೆ ಹೊಡೆಯುತ್ತಾರೆ? ಹಳ್ಳಿಗರ ಆಕ್ಷೇಪದ ವಿಷಯ ಯಾವುದು? ಈ 3 ಪ್ರಶ್ನೆಗಳು, ಕೊನೆಗೆ ವೀರೇಂದ್ರ ಸಿಂಪಿಯವರು ಬರೆಯುವಂತಹ ಹಳ್ಳಿಯ ಚಹಾ ಹೋಟೆಲ್ಗಳು ಅನ್ನುವಂಥ ಗದ್ಯ ಭಾಗದ ಪ್ರಶ್ನೆಗಳು. ಈ ಮುಖ್ಯ 3 ಪ್ರಶ್ನೆಗಳಲ್ಲಿ ಯಾವುದಾದ್ರೂ ಒಂದು ಪ್ರಶ್ನೆ ಕಡ್ಡಾಯವಾಗಿ ಬಂದೇ ಬರುತ್ತೆ. ನಂತರ ಇದಿಷ್ಟು ಕೂಡ ಗದ್ಯ ಭಾಗಕ್ಕೆ ಸಂಬಂಧಪಟ್ಟಂತ ಪ್ರಶ್ನೆಗಳು. ಇಲ್ಲಿ ನೀವು ಗಮನಿಸೋದಾದ್ರೆ, ದುರ್ಗಪ್ಪ ಏಕೆ ಬಂದಿರಬಹುದೆಂದು ನಿರೂಪಕರು ಯೋಚಿಸಿದರು. ಈ ಪ್ರಶ್ನೆನ ನೀವು ಪರೀಕ್ಷೆಗಳಲ್ಲಿ, ಇಂದಿನ ಪರೀಕ್ಷೆಗಳಲ್ಲಿ, ಪೂರ್ವ ಸಿದ್ಧತಾ ಪರೀಕ್ಷೆ ಆಗಿರ್ಬೋದು, ಮಧ್ಯವಾರ್ಷಿಕ ಆಗಿರ್ಬೋದು, ಅಥವಾ ಘಟಕ ಅಥವಾ ಕಿರು ಪರೀಕ್ಷೆಗಳಲ್ಲಿ ನೀವು ಈ ಪ್ರಶ್ನೆಯನ್ನ ಮತ್ತೆ ಮತ್ತೆ ಪುನರಾವರ್ತನೆ ಕೇಳಿರೋದನ್ನ ಗಮನಿಸ್ತಾ ಇರ್ತೀರ. ಹಾಗಾಗಿ ಬಹು ಮುಖ್ಯವಾದಂಥ ಪ್ರಶ್ನೆ. ನಂತರ ಕೃಷ್ಣೇಗೌಡರ ಆನೆ ಹುಟ್ಟಿ ಬೆಳೆದ ಬಗೆ ಹೇಗೆ? ಮಠದವರಿಗೆ ಆನೆಗಿಂತ ವೇಲಾಯುಧನನ್ನ ಸಾಕಲು ತ್ರಾಸಾದುದೇಕೆ? ಸೊರಗಿದ್ದ ಆನೆಯನ್ನ ತಂದ ಕೃಷ್ಣೇಗೌಡ ಹೇಗೆ ಸಾಕಿದನು? ಫಾರೆಸ್ಟ್ ಡಿಪಾರ್ಟ್ಮೆಂಟ್ನವರ ನಂಬರ್ 1 ಎನಿಮಿಗಳು ಯಾರ್ಯಾರು? ತನ್ನ ಕೆಲಸ ಅತ್ಯಂತ ಅಪಾಯಕಾರಿ ಎಂದು ದುರ್ಗಪ್ಪ ವಿವರಿಸಿದ್ದು ಹೇಗೆ? ನಾಯನ್ನ ಕೊಲ್ಲದೆ ನೌಕರರು ಸುಳ್ಳು ಹೇಳಿರುವವರೆಂದು ನಿರೂಪಕರು ಯಾವ ಸಲಹೆಯನ್ನು ನೀಡಿದ್ರು? ಆನೆಯನ್ನ ಹದ್ದುಬಸ್ತಿನಲ್ಲಿಡಲು ಇಡುವುದರ ಬಗ್ಗೆ ವೇಲಾಯುಧನ ಅಪ್ಪ ಏನನ್ನ ತಿಳಿಸಿದ್ದ? ಅರಣ್ಯ ಇಲಾಖೆಯವರು ನಾಗರಾಜನನ್ನ ಕುರಿತು ಏನೆಂದು ಜಾಹೀರಾತು ನೀಡಿದರು? ಕಾಡಾನೆಗಳ ಹಾವಳಿಗೆ ಪ್ರಕಾಶ್ ನೀಡಿದಂಥ ಕಾರಣಗಳು. ನೋಡಿ ಮಕ್ಕಳೇ, ನೀವು ಬಹು ಮುಖ್ಯವಾಗಿ 2 ಅಂಕಗಳಿಗೆ ಸಂಬಂಧಪಟ್ಟಂತಹ ದೀರ್ಘ ಗದ್ಯ ಕೃಷ್ಣೇಗೌಡನ ಆನೆ, ಪೂರ್ಣಚಂದ್ರ ತೇಜಸ್ವಿ ಅವರು ಬರೆದಿರುವಂತಹ ಈ ದೀರ್ಘ ಗದ್ಯದಲ್ಲಿ ಈ ಇಷ್ಟು ಪ್ರಶ್ನೆಗಳಲ್ಲಿ ಯಾವುದಾದರೂ 3 ಪ್ರಶ್ನೆಗಳು ಬರುವಂತಹ ಸಾಧ್ಯತೆಗಳಿರುತ್ತೆ. ಹಾಗಾಗಿ ಇಷ್ಟು ಪ್ರಶ್ನೆಗಳಿಗೆ ತಯಾರಿಯನ್ನ ಮಾಡಿಕೊಂಡ್ರೆ 2 ಅಂಕಗಳಿಗೆ ಸಂಬಂಧಪಟ್ಟಂತಹ ಪೂರ್ಣ ಅಂಕಗಳನ್ನು ನೀವು ಪಡ್ಕೋಬಹುದು. ಹಾಗಾಗಿ 2 ಅಂಕಗಳಿಗೆ ಸಂಬಂಧಪಟ್ಟಂತ ಈ ಎಲ್ಲಾ ಪ್ರಶ್ನೆಗಳನ್ನು ನೀವು ಗಮನ ಇಟ್ಟು ತಯಾರಿಯನ್ನ ಮಾಡ್ಕೋಬೇಕು. ನಂತರ ಮಕ್ಕಳೇ 3 ಅಂಕದ ಪ್ರಶ್ನೆ ಸಂದರ್ಭ ಸ್ವಾರಸ್ಯಕ್ಕೆ ಸಂಬಂಧಪಟ್ಟದ್ದು. ಹಾಗಾಗಿ 3 ಅಂಕದ ಪ್ರಶ್ನೆ ಸಂದರ್ಭ ಸ್ವಾರಸ್ಯಕ್ಕೆ ಸಂಬಂಧಪಟ್ಟ ಹಾಗೆ ಯಾವ ಗದ್ಯ ಭಾಗ ಮತ್ತು ಯಾವ ಪದ್ಯ ಭಾಗಗಳಲ್ಲಿ ಮುಖ್ಯವಾಗಿ ಕಂಡು ಬರುತ್ತೆ ಅನ್ನೋದನ್ನ ನಾವು ಗಮನಿಸ್ತಾ ಇದ್ದೀವಿ. ಇಲ್ಲಿ ಅಂಕಗಳನ್ನು ಪಡೆಯೋದಕ್ಕೆ ತುಂಬಾ ಸುಲಭವಾದಂತಹ ವಿಧಾನ. ನೀವು ಗಮನಿಸಿ, ಸಂದರ್ಭ ಸ್ವಾರಸ್ಯ 3 ಅಂಕಗಳಿಗಿರುತ್ತೆ. ಪದ್ಯ ಭಾಗ, ಗದ್ಯ ಭಾಗ ಮತ್ತು ದೀರ್ಘ ಗದ್ಯ ಭಾಗವನ್ನ ಒಳಗೊಂಡಂತೆ. ಇಲ್ಲಿ ನೀವು ಮೊದಲನೇ ಪ್ರಶ್ನೆ, ಕಲಿ ಭೀಮನೆ ಬಿಡುಕುಳ್ಳ ಗಂಡನು. ಇನ್ನೂ ಹುಟ್ಟದೇ ಇರಲಿ ದ್ರೌಪದಿ ಹೇಳುವಂತಹ ಆ ಒಂದು ತನ್ನ ಅವಮಾನದ ಕಥೆಗಳ ಕುರಿತಂತಹ ಪದ್ಯ ಭಾಗ. ಇನ್ನೂ ಹುಟ್ಟದೇ ಇರಲಿ ನಾರಿಯರೆನ್ನ ಓಲು. ಆ ಪದ್ಯ ಭಾಗದಲ್ಲಿ ಬರುವಂತಹ ಸಂದರ್ಭ ಸ್ವಾರಸ್ಯ ಬಯಸುವ ವಾಕ್ಯಗಳು. ಕಲಿಭೀಮನೆ ಮಿಡುಕುಳ್ಳ ಗಂಡನು, ನೀನಲ್ಲದವರು ಉಚಿತ ಬಾಹಿರರು, ಕೆಲವರು ಗಳಿಸಿದೊಡೆ ಕೆಲರುಂಡು ಜಾರುವರು, ಒಬ್ಬಳನ್ ಆಳಲಾರಿರಿ ಗಂಡರೋ ನೀವು ಬಂಡರೋ, ಹಗೆಗಳನ್ನು ಹಿಂಡಿದನು ಮನದೊಳಗೆ. ಈ 5 ಪ್ರಶ್ನೆಗಳು ಕೂಡ ನಿಮಗೆ ಕುಮಾರವ್ಯಾಸ ಬರೆದಿರುವಂತಹ ಆ ಕರ್ನಾಟಕ ಭಾರತ ಕಥಾಮಂಜರಿಯ ಇನ್ನೂ ಹುಟ್ಟದೇ ಇರಲಿ ನಾರಿಯರೆನ್ನವಲು ಅನ್ನುವಂಥ ಪದ್ಯ ಭಾಗದಿಂದ ಆಯ್ಕೆ ಮಾಡ್ಕೊಂಡಿರುವಂಥ ಪ್ರಶ್ನೆಗಳು. ಈ ಪ್ರಶ್ನೆಗಳಲ್ಲಿ ಯಾವುದಾದ್ರೂ ಒಂದು ಪ್ರಶ್ನೆ ಖಂಡಿತವಾಗಿಯೂ ಇದೇ ಇರುತ್ತೆ. ನಂತರ ಇತ್ತಾಳೆಗಿಂತ ಬಲುಹೀನ, ನೀವು ಗಮನಿಸಿ. ಅದಾದ್ಮೇಲೆ ನೀ ತಂಪ ನನ್ನ ತವರಿಗೆ, ಅಬ್ಬಲಿ ಅವರ ರಸಬಳ್ಳಿ. ಅಬ್ಬಲಿ ಅವರ ರಸಬಳ್ಳಿ ಎನ್ನುವಂತಹ ಜನಪದ ಗೀತೆಯಲ್ಲಿ ಬರಬಹುದಾದಂಥ ಸಂದರ್ಭ ಸ್ವಾರಸ್ಯ ಬಯಸುವ ವಾಕ್ಯಗಳು. ನಂತರ ಎಷ್ಟು ಸಲವಮ್ಮ ಹೇಳುವುದು ನಿನಗೆ, ಮಾತೆ ಮರೆತು ಹೋಗಿದೆ ಕಣೆ, ಬಿಡುಗಡೆಗೆ ಹಾತೊರೆದು ರೈಟನ್ನೇ ರಾಂಗೆಂದಳು, ಇನ್ನೊಂದು ಸೇರ್ಪಡೆ ಆ ಲೀಲಾ ಮಾತ್ರನಿಗೆ.
ಈ ಪ್ರಶ್ನೆಗಳು ಲಲಿತಾ ಸಿದ್ದಬಸವಯ್ಯ ಅವರು ಬರೆದಿರುವಂತಹ ಒಂದು ಹೂ ಹೆಚ್ಚಿಗೆ ಇಡುತ್ತೀನಿ ಎನ್ನುವಂತ ಪದ್ಯ ಭಾಗದಲ್ಲಿ ಬರುವಂತ ಪ್ರಶ್ನೆಗಳು. ಈ ಪ್ರಶ್ನೆಗಳಲ್ಲಿ ಒಂದು ಪ್ರಶ್ನೆ ಕಡ್ಡಾಯವಾಗಿರುತ್ತೆ. ಹಾಗಾಗಿ ಇಷ್ಟು ಪ್ರಶ್ನೆಗಳಿಗೆ ತಯಾರಿಯನ್ನ ಮಾಡಿಕೊಂಡ್ರೆ ನಿಮಗೆ ಸಂದರ್ಭ ಸ್ವಾರಸ್ಯಕ್ಕೆ ತಕ್ಕ ಹಾಗೆ ಯಾವುದೇ ಪ್ರಶ್ನೆಯನ್ನ ಕೇಳಿದ್ರು ಕೂಡ ನೀವು ಉತ್ತರವನ್ನ ಬರೀಬಹುದು. ನಂತರ ಇದಿಷ್ಟು ಪದ್ಯ ಭಾಗಕ್ಕೆ ಸಂಬಂಧಪಟ್ಟಂಥದ್ದು. ಗದ್ಯ ಭಾಗವನ್ನ ನೀವು ಗಮನಿಸೋದಾದ್ರೆ, ಬಸಲಿಂಗಪ್ಪ ನೀನು ತುಂಬಾ ಒಳ್ಳೆಯವನು, ಆಪರೇಷನ್ ಆಗಬೇಕು ಪರವಾಗಿಲ್ವಾ, ಅವರು ನನ್ನಷ್ಟೇ ಒಳ್ಳೆಯ ಡಾಕ್ಟ್ರು, ಏನು ತಪ್ಪು ತಿಳಿಯಬೇಡ, ನೀರು ಬಿದ್ದರೆ ಕಣ್ಣು ಹೋಗುವ ಅಪಾಯವಿದೆ. ಈ 4 ಪ್ರಶ್ನೆಗಳು ಕೂಡ ನಿಮಗೆ ಮುಟ್ಟಿಸಿಕೊಂಡವನು ಅನ್ನುವಂಥ ಒಂದು ಗದ್ಯ ಭಾಗದಿಂದ ಬರುವಂಥ ಪ್ರಶ್ನೆಗಳು. ಹಾಗಾಗಿ 4ರಲ್ಲಿ ಯಾವುದಾದ್ರೂ ಒಂದು ಪ್ರಶ್ನೆ ಪುನರಾವರ್ತನೆ ಆಗುವಂಥ ಎಲ್ಲ ಸಾಧ್ಯತೆಗಳನ್ನ ನೀವು ವಾರ್ಷಿಕ ಪತ್ರಿಕೆಯಲ್ಲಿ ಊಹಿಸಬಹುದು. ನಂತರ ನೋಡು ನಿನಗೆದುರು ಆ 2 ಆಯ್ಕೆಗಳಿವೆ. ಈ ಅದೃಷ್ಟ ನಿನಗೂ ಇತ್ತಲ್ಲೇ, ಮುಂಬಯಿಯ ಪ್ರಸಿದ್ಧ ನ್ಯಾಯವಾದಿಯಾದರು. ಇದು ಆಯ್ಕೆ ಇದೆ ನಮ್ಮ ಕೈಯಲ್ಲಿ, ನೇಮಿಚಂದ್ರ ಅವರು ಬರೆಯುವಂತಹ ಆಯ್ಕೆ ಇದೆ ನಮ್ಮ ಕೈಯಲ್ಲಿ ಎನ್ನುವಂತಹ ಪದ್ಯ ಭಾಗದಲ್ಲಿ ಬರುವಂತಹ ಪ್ರಶ್ನೆಗಳು ಅಲ್ಲಿ ಸಂದರ್ಭ ಬಯಸುವಂತಹ ವಾಕ್ಯಗಳಾಗಿರ್ತವೆ. ಈ ವಾಕ್ಯಗಳಿಗೆ ನೀವು ಉತ್ತರವನ್ನ ಸಿದ್ಧತೆಯನ್ನ ಮಾಡ್ಕೊಳ್ಳಿ. ನಂತರ ನಿನಗಾವ ರಸದೊಳಿಷ್ಟಂ, ಪದ್ಯಂ ವದ್ಯಂ ಗದ್ಯಂ ಹೃದ್ಯಂ, ನೀರಿಳಿಯದ ಗಂಟಲೊಳ್ ಕಡುಬೊಂ ತುರುಕಿದಂತಾಯ್ತು, ಸೀತಾಪಹರಣ ಕತರಂದೊಳ್ ಬಯಕೆಯೇ. ಈ 4 ಪ್ರಶ್ನೆಗಳು ಅಥವಾ ಸಂದರ್ಭ ಸ್ವಾರಸ್ಯವನ್ನ ಬಯಸುವಂತ ವಾಕ್ಯಗಳು ನಿಮಗೆ ತಿರುಳುಗನ್ನಡದ ಬೆಳ್ನುಡಿ ಅನ್ನುವಂತಹ ಒಂದು ಗದ್ಯ ಭಾಗದಿಂದ ಬರುವಂತ ಪ್ರಶ್ನೆಗಳು. ಹಾಗಾಗಿ ಸಂದರ್ಭ ಸ್ವಾರಸ್ಯಕ್ಕೆ ಈ ಗದ್ಯ ಭಾಗದಿಂದ ಒಂದು ಪ್ರಶ್ನೆ ಕಡ್ಡಾಯವಾಗಿ ಇರುತ್ತೆ. ಇನ್ನು ದೀರ್ಘ ಗದ್ಯಕ್ಕೆ ಸಂಬಂಧಪಟ್ಟ ಹಾಗೆ ನಾವು ಎಷ್ಟು ಪ್ರಶ್ನೆಗಳನ್ನ ತಯಾರಿ ಮಾಡ್ಕೋಬೇಕು? ವೆಪನ್ಸ್ ಆರ್ ವೆಪನ್ ನಮಗೆ ಮುಖ್ಯ. ಹೊರಗಡೆಯಿಂದ ಎಕ್ಸ್ಪೋರ್ಟ್ ಆದವು, ಈ ಕಂಬದೊಳಗೆ ಏನೋ ಸೇರ್ಕೊಂಡಿದೆ, ಆನೆ ಬೇಲಿ ದಾಟಿ ಹೋಯ್ತು ಸರ್, ಕೋವಿ ಸಿಕ್ಕಿದೆ ಆದರೆ ಹೆಣ ಸಿಗ್ಲಿಲ್ಲ, ನಮ್ಮ ಕಡೆ ಕೆಮ್ಮು ಕಾಲಿಂಗ್ ಬೆಲೆ ಇದ್ದ ಹಾಗೆ, ಆನೆಗೂ ಮಾನ ಮರ್ಯಾದೆ ಇರುತ್ತೆ ತಿಳ್ಕೋ. ಈ ಇಷ್ಟು ಪ್ರಶ್ನೆಗಳು ಕೂಡ ನಿಮಗೆ ಕೃಷ್ಣೇಗೌಡನ ಆನೆ ಅನ್ನುವಂಥ ದೀರ್ಘ ಗದ್ಯದಿಂದ ಬರಬಹುದಾದಂಥ ಪ್ರಶ್ನೆಗಳು. ಈ ಪ್ರಶ್ನೆಗಳಲ್ಲಿ ಯಾವುದಾದರೂ 3 ವಾಕ್ಯಗಳನ್ನ ಸಂದರ್ಭ ಸ್ವಾರಸ್ಯಕ್ಕೆ ಕೇಳುವಂತ ಎಲ್ಲ ಸಾಧ್ಯತೆಗಳು ಇರುತ್ತೆ. ಹಾಗಾಗಿ ಇಷ್ಟು ಪ್ರಶ್ನೆಗಳಿಗೆ ನೀವು ಸಿದ್ಧತೆಯನ್ನ ಮಾಡಿಕೊಂಡ್ರೆ ಖಂಡಿತವಾಗಿಯೂ ಸಂದರ್ಭವನ್ನ ಬಯಸುವಂತಹ ವಾಕ್ಯಗಳು ಯಾವುದೇ ಪದ್ಯ ಯಾವುದೇ ಗದ್ಯ ಭಾಗಗಳಲ್ಲಿ ನಾನು ಹೇಳ್ದಂತ ಈ ಪ್ರಶ್ನೆಗಳಿಗೆ ತಯಾರಿಯನ್ನ ಮಾಡ್ಕೊಂಡಿದ್ರೆ ನೀವು ಯಾವ ಕಾರಣಕ್ಕೂ ಕೂಡ ಅಂಕಗಳನ್ನ ಮಿಸ್ ಮಾಡ್ಕೊಳ್ಳಿಕ್ಕೆ ಸಾಧ್ಯ ಇಲ್ಲ. ನಂತರ 4 ಅಂಕದ ಪ್ರಶ್ನೆಗಳು. 4 ಅಂಕಕ್ಕೆ ಸಂಬಂಧಪಟ್ಟಾಗೆ ನಿಮ್ಗೆ ಯಾವ ಯಾವ ಪದ್ಯ ಮತ್ತೆ ಗದ್ಯ ಭಾಗದಿಂದ ಪ್ರಶ್ನೆಗಳು ಬರುವಂತ ಸಾಧ್ಯತೆಗಳಿರುತ್ತೆ ಅನ್ನುವಂಥದ್ದನ್ನ ಗಮನಿಸೋಣ. ಯಾವ್ದು 4 ಅಂಕದ ಪ್ರಶ್ನೆಗಳು? ಮೊದಲಿಗೆ, ರಾವಣನು ಬಹುರೂಪಿಣಿ ವಿದ್ಯಾಧಿಪತಿಯನ್ನ ಒಲಿಸಿಕೊಂಡ ಸಂದರ್ಭವನ್ನ ವಿವರವಾಗಿ ಬರೆಯಿರಿ. ಪ್ರಮದವನದಲ್ಲಿ ರಾವಣ ಸೀತೆಯರ ನಡುವೆ ನಡೆದ ಸಂಭಾಷಣೆಯನ್ನ ವಿವರಿಸಿ. ಈ 2 ಪ್ರಶ್ನೆಗಳು ಕೂಡ ಬಹು ಮುಖ್ಯವಾದಂತ ಪ್ರಶ್ನೆಗಳು. ಕದಡಿದ ಸಲಿಲಂ ತಿಳಿವಂದದೆ ಅನ್ನುವಂತ ಪದ್ಯ ಭಾಗದ ಪ್ರಶ್ನೆಗಳು. ಹಾಗಾಗಿ ಈ ಪದ್ಯ ಭಾಗದಲ್ಲಿ ಈ ಪ್ರಶ್ನೆಗಳಿಗೆ ಸಂಬಂಧಪಟ್ಟಂತೆ ಅಥವಾ ಪದ್ಯ ಭಾಗವನ್ನ ಕೊಟ್ಟು ಪದ್ಯ ಭಾಗದಲ್ಲಿ 3 ಪ್ರಶ್ನೆಗಳನ್ನ ಕೊಟ್ಟು ಅದನ್ನ ಬರೆಯಿರಿ ಅಂತಾನೂ ಕೂಡ ಕೇಳ್ತಾ ಇರ್ತಾರೆ. ಹಾಗಾಗಿ ಕದಡಿದ ಸಲಿಲಂ ತಿಳಿವಂದದೆ ಅನ್ನುವಂತಹ ಪದ್ಯ ಭಾಗದ ಭಾವಾರ್ಥವನ್ನ ನೀವು ಓದ್ಕೋಬೇಕಾಗತ್ತೆ. ಅದಕ್ಕೆ ತಕ್ಕ ಹಾಗೆ ತಯಾರಿಯನ್ನ ಮಾಡ್ಕೋಬೇಕಾಗತ್ತೆ. 4 ಅಂಕಕ್ಕೆ ಅಲ್ಲೂ ಸಹ ಕೇಳಬಹುದು. ನಂತರ ಬಸವಣ್ಣನವರ ಪ್ರಕಾರ ನೈಜ ಭಕ್ತಿಯ ಲಕ್ಷಣಗಳಾವುವು? ರಕ್ಷಿಸಬೇಕಾದವರೇ ಭಕ್ಷಕರಾದರೆ ಒದಗುವ ವಿಘಟನೆಯನ್ನ ಬಸವಣ್ಣನವರು ಹೇಗೆ ಚಿತ್ರಿಸಿದ್ದಾರೆ? ಮಂಗಳಲಿಂಗದ ಮಹತ್ವವನ್ನ ಹೇಗೆ ವಿವರಿಸಲಾಗಿದೆ? ಈ 3 ಪ್ರಶ್ನೆಗಳು ಕೂಡ ನಿಮಗೆ ಬಸವಣ್ಣನವರ ವಚನಗಳು ಮತ್ತು ಉರಿಲಿಂಗ ಪೆದ್ಯ ವಚನಗಳಿಗೆ ಸಂಬಂಧಪಟ್ಟಂತ ಪ್ರಶ್ನೆಗಳಾಗಿವೆ. ಈ ಪ್ರಶ್ನೆಗಳಲ್ಲಿ ಯಾವುದಾದ್ರೂ ಒಂದು ಪ್ರಶ್ನೆ 4 ಅಂಕಕ್ಕೆ ಇರುತ್ತೆ. ಹಾಗಾಗಿ ಈ 3 ಪ್ರಶ್ನೆಗಳಿಗೆ ರೆಡಿ ಆದ್ರೆ ಅಥವಾ ತಯಾರಿಯನ್ನ ಮಾಡಿಕೊಂಡ್ರೆ ನಾವು ವಾರ್ಷಿಕ ಪರೀಕ್ಷೆಯಲ್ಲಿ ಈ ಅಧ್ಯಾಯಕ್ಕೆ ಅಥವಾ ಈ ಪದ್ಯ ಭಾಗಕ್ಕೆ ಕೊಟ್ಟ ಯಾವುದೇ ಪ್ರಶ್ನೆಗಾದ್ರೂ ನಾವು ಉತ್ತರವನ್ನ ಬರೀಬಹುದು. ನಂತರ ತನಗಾದ ಅವಮಾನವನ್ನ ದ್ರೌಪದಿ ಭೀಮನಿಗೆ ಹೇಳಿಕೊಂಡ ಬಗೆಯನ್ನ ವಿವರಿಸಿ. ದ್ರೌಪದಿ ಅವಮಾನಕ್ಕೊಳಗಾದ 3 ಪ್ರಸಂಗಗಳನ್ನ ವಿವರಿಸಿ. ಈ 2 ಪ್ರಶ್ನೆಗಳು ಕೂಡ ನಿಮಗೆ ಇನ್ನೂ ಹುಟ್ಟದೇ ಇರಲಿ ನಾರಿಯರೆನ್ನವಲು ಅನ್ನುವಂಥ ಗದ್ಯ ಭಾಗದಲ್ಲಿ ಬರುವಂಥ ಪ್ರಶ್ನೆಗಳು. ನೋಡಿ ಮಕ್ಕಳೇ, ಅದೇ ರೀತಿ ಬಹು ಮುಖ್ಯವಾಗಿ ಈ ಪದ್ಯ ಭಾಗದಲ್ಲೂ ಕೂಡ ಭಾವಾರ್ಥವನ್ನ ನೀವು ಅಚ್ಚುಕಟ್ಟಾಗಿ ಓದ್ಕೋಬೇಕಾಗತ್ತೆ. ನಾನು ಇಂದಿನ ತರಗತಿಯಲ್ಲಿ ಪದ್ಯ ಭಾಗದ ಸಂಪೂರ್ಣ ಗದ್ಯ ಭಾಗ ಮತ್ತೆ
ಪದ್ಯ ಭಾಗದ ಎಲ್ಲ ವಿವರವಾಗಿ ಹೇಳಿರೋದ್ರಿಂದ ಅಲ್ಲಿ ಹೋಗಿ ನೀವು ಆ ವಿಡಿಯೋಗಳಲ್ಲಿ ಇದರ ಸಂಪೂರ್ಣ ಭಾವಾರ್ಥವನ್ನು ತಿಳ್ಕೊಂಡು ಅದರಲ್ಲಿ ಪ್ರಶ್ನೆ ಪದ್ಯ ಭಾಗವನ್ನು ಕೊಟ್ಟು ಅದಕ್ಕೆ ಸಂಬಂಧಪಟ್ಟಂತ ಪ್ರಶ್ನೆಗಳನ್ನು ಕೇಳುವಂತ ಸಾಧ್ಯತೆಗಳಿರುತ್ತೆ. ಹಾಗಾಗಿ ಅಲ್ಲಿ ಆ ಪದ್ಯ ಭಾಗಕ್ಕೆ ತಕ್ಕಂತ 4 ಅಂಕದ ಉತ್ತರವನ್ನ ನೀವು ಸಿದ್ಧತೆಯನ್ನ ಮಾಡ್ಕೋಬೇಕು. ಅದರ ಜೊತೆಗೆ ಈ ಎರಡೂ ಪ್ರಶ್ನೆಗಳನ್ನು ಕೂಡ ಗಮನಿಸ್ಕೊಳ್ಳಿ. ನಂತರ ಮಗು ಕಲಿತದ್ದನ್ನ ಮಗು ವಿದ್ಯಾಭ್ಯಾಸ ಮಾಡುವ ವಿವರಗಳನ್ನ ವಿಶ್ಲೇಷಿಸಿ. ನಂತರ ಮುಂಬೈ ಜಾತಕದಲ್ಲಿ ಮಕ್ಕಳ ಬಾಲ್ಯದ ಚಿತ್ರಣ ಹೇಗೆ ನಿರೂಪಿಸಲಾಗಿದೆ, ನಗರ ಜೀವನದ ಯಾಂತ್ರಿಕ ವಿವರಗಳು ಕವಿತೆಯಲ್ಲಿ ಹೇಗೆ ಚಿತ್ರಣಗೊಂಡಿವೆ, ಬಹು ಮುಖ್ಯವಾದಂತಹ ಪ್ರಶ್ನೆ. ಹಾಗಾಗಿ ಇದು ಮತ್ತೆ ಮತ್ತೆ ಪುನರಾವರ್ತನೆ ಆಗಿದೆ ಈ ಅಧ್ಯಾಯದಲ್ಲಿ ಅಥವಾ ಈ ಪದ್ಯ ಭಾಗದಲ್ಲಿ. GS ಶಿವರುದ್ರಪ್ಪ ಅವರ ಮುಂಬೈ ಜಾತಕ ಪದ್ಯದಲ್ಲಿ 4 ಅಂಕದ ಪ್ರಶ್ನೆ ಕಡ್ಡಾಯವಾಗಿರುತ್ತೆ. ಹಾಗಾಗಿ ಈ ಪ್ರಶ್ನೆಗಳನ್ನ ನೀವು ತಯಾರಿ ಅಥವಾ ಉತ್ತರ ರೂಪದಲ್ಲಿ ಸಿದ್ಧತೆಯನ್ನ ಮಾಡ್ಕೊಳ್ಳಿ. ವಾಲ್ಪರೆಗೆ ಇದಿಷ್ಟು ಕೂಡ ಪದ್ಯ ಭಾಗಕ್ಕೆ ಸಂಬಂಧಪಟ್ಟಂತ 4 ಅಂಕದ ಪ್ರಶ್ನೆಗಳು. ಇನ್ನು ಗದ್ಯ ಭಾಗದಲ್ಲಿ ವಾಲ್ಪರೆಗೆ ಬಂದ ಮಾರ್ಷ್ ಅಲ್ಲಿ ನೆಲೆಯೂರಿದ ಬಗೆಯನ್ನ ವಿವರಿಸಿ ಈ ಪ್ರಶ್ನೆ. ಸಿಂಹಬಾಲದ ಕೋತಿಗಳು ಮತ್ತು ಆಡು ಹಕ್ಕಿಗಳಿಗಾದ ಅನಾನುಕೂಲಗಳಾವುವು ವಿವರಿಸಿ. ಈ ಎರಡೂ ಪ್ರಶ್ನೆಗಳು ಕೂಡ ಈ ಕೆ ಪುಟ್ಟಸ್ವಾಮಿ ಮತ್ತು ಕೃಪಾಕರ ಸೇನಾನಿಯವರು ಬರೆದಿರುವಂತಹ ವಾಲ್ಪರೈ ಅಭಿವೃದ್ಧಿ ತಂದ ದುರಂತ ಅನ್ನುವಂತಹ ಗದ್ಯ ಭಾಗದಲ್ಲಿರುವಂತಹ ಪ್ರಶ್ನೆಗಳು. ಈ ಪ್ರಶ್ನೆಗಳನ್ನ ನೀವು ತಯಾರಿಗೆ ನಡೆಸ್ಕೋಬೇಕಾಗತ್ತೆ. ನಂತರ ಮುಸುರೆ ಪಾತ್ರೆಗಳು ನೀರು ಪಾಲದು ಹೇಗೆ, ಅವುಗಳನ್ನ ಮೇಲೆತ್ತಲು ಮಾಡಿದ ಪ್ರಯತ್ನಗಳೇನು, ದಣಿ ಹಾಗೂ ಹೊಳೆಯ ನಡುವಿನ ಸಮರವನ್ನ ಚಿತ್ರಿಸಿ. ಬೆಳ್ಳಿ ಲೋಟ ಕಂಡಾಗ ದಣಿಯಲ್ಲಿ ಆತಂಕ, ಗಾಬರಿ, ಭಯ ಉಂಟಾಗಲು ಕಾರಣಗಳೇನು. ಈ 3 ಪ್ರಶ್ನೆಗಳು ಕೂಡ ನಿಮಗೆ ದಣಿಗಳ ಬೆಳ್ಳಿ ಲೋಟ ಅನ್ನುವಂತಹ ಅಧ್ಯಾಯದಿಂದ ಬರುತ್ತೆ. ಹಾಗಾಗಿ ಈ ಅಧ್ಯಾಯದ 3 ಪ್ರಶ್ನೆಗಳಿಗೆ ನೀವು ಉತ್ತರವನ್ನ ಓದ್ಕೋಬೇಕಾಗತ್ತೆ. ಪರೀಕ್ಷೆಯಲ್ಲಿ ಈ 4 ಅಂಕದ ಪ್ರಶ್ನೆಗಳಿಗೆ ತಯಾರಿಯಾದ್ರೆ ನೀವು 4 ಅಂಕದ ವಿಭಾಗದಲ್ಲಿ ಯಾವ ಪ್ರಶ್ನೆಯನ್ನು ಕೂಡ ನೀವು ಬಿಡ್ಲಿಕ್ಕೆ ಸಾಧ್ಯ ಇಲ್ಲ. ಎಲ್ಲಕ್ಕೂ ಪೂರ್ಣ ಅಂಕಗಳನ್ನ ಪಡ್ಕೋಬಹುದಾದಂತೆ ಎಲ್ಲ ಸಾಧ್ಯತೆಗಳು ಕೂಡ ಇರುತ್ತೆ. ನಂತರ ದೀರ್ಘ ಗದ್ಯಕ್ಕೆ ಸಂಬಂಧಪಟ್ಟಂತೆ 2 ಪ್ರಶ್ನೆಗಳಿರುತ್ತೆ. 2ರಲ್ಲಿ ಒಂದನ್ನು ಉತ್ತರಿಸಬೇಕು. ಅದಕ್ಕೆ ನೋಡೋದಾದ್ರೆ, ಆನೆ ಮತ್ತು ಮಾಹುತ ವೇಲಾಯುಧನನ್ನ ಸಾಗಾಕಲು ಮಠದವರು ಅವಣಿಸಿದ್ದೇಕೆ ಈ ಪ್ರಶ್ನೆ. ನಿದ್ರೆ ಮಂಪರಲ್ಲಿದ್ದಂತಹ ಡ್ರೈವರ್ ಪರಂಧಾಮಕ್ಕೆ ಹೋದಂತ ಸಂದರ್ಭವನ್ನ ವಿವರಿಸಿ. ದುರ್ಗಪ್ಪನಿಗೆ ಲೈನ್ಮ್ಯಾನ್ ಕೆಲಸ ರೋಸಿ ಹೋಗಲು ಕಾರಣಗಳೇನು. ಬೀದಿ ನಾಯಿಗಳು ನಿವಾರಣೆಗೆ ಖಾನ್ ಸಾಹೇಬರು ತೆಗೆದುಕೊಂಡಿದ್ದಂಥ ಕ್ರಮಗಳ್ಯಾವ್ಯಾವು. ವೇಲಾಯುಧನ ಹೆಂಡತಿಗೆ ಆನೆಯ ಬಗ್ಗೆ ಸವತಿ ಮಾತ್ಸರ್ಯ ಮೂಡೋದಕ್ಕೆ ಕಾರಣ ಏನು. ತನ್ನ ಆನೆಯ ಬಗ್ಗೆ ಕೃಷ್ಣೇಗೌಡನಲ್ಲಿ ಬೇಸರ ಮೂಡಲು ಕಾರಣಗಳೇನು. ನಿರೂಪಕರು ಕೊಡಲಿ ವಸೂಲಿ ಮಾಡಲು ಹೋಗಲಿಲ್ಲವೇಕೆ ವಿವರಿಸಿ. ಡ್ರೈವರ್ ಅಬ್ಬಾಸ್ ಮತ್ತು ಕೃಷ್ಣನ ಸಾವಿಗೆ ಕೃಷ್ಣೇಗೌಡನ ಆನೆ ಕಾರಣವೇ ವಿವರಿಸಿ. ಈ ಇಷ್ಟೂ ಪ್ರಶ್ನೆಗಳು ಕೂಡ ನಿಮಗೆ ಬಹು ಮುಖ್ಯವಾದಂತಹ ಪ್ರಶ್ನೆಗಳು. ಕೃಷ್ಣೇಗೌಡನ ಆನೆಯಿಂದ ಬರುವಂತಹ ದೀರ್ಘಗದಿಯಿಂದ ಬರುವಂತಹ 4 ಅಂಕದ ಪ್ರಶ್ನೆಗಳು. ಈ ಪ್ರಶ್ನೆಗಳನ್ನ ನೀವು ತಯಾರಿಯನ್ನ ಮಾಡಿಕೊಂಡ್ರೆ, ಆ ಪ್ರಶ್ನೆಗಳಿಗೆ ತಕ್ಕಂತೆ ಉತ್ತರಗಳನ್ನ ನೀವು ಸಿದ್ಧಪಡಿಸ್ಕೊಂಡ್ರೆ ನಿಜವಾಗಿಯೂ ಗದ್ಯ ಭಾಗ ಮತ್ತೆ ಪದ್ಯ ಭಾಗಕ್ಕೆ ಸಂಬಂಧಪಟ್ಟಂತಹ ಒಟ್ಟು ನಿಮಗೆ ಅಲ್ಲಿ 65 ಅಂಕಗಳಿಗೆ ಸಂಬಂಧಪಟ್ಟಂತಹ ಉತ್ತರಗಳನ್ನ ಪಡ್ಕೋಬಹುದು. ಅದೇ ರೀತಿ ನೀವು ಗಮನಿಸಬೇಕಾಗಿರುವಂತಹ ವಿಷಯ, ನಿಮಗೆ ಪದ್ಯ ಭಾಗದಲ್ಲಿ ಹೊಂದಿಸಿ ಬರೆಯಿರಿ. ಗದ್ಯ ಭಾಗದಲ್ಲಿ ಬಿಟ್ಟ ಸ್ಥಳ, ಮುಖ್ಯವಾಗಿ ಪತ್ರಲೇಖನ, ಪ್ರಬಂಧ, ಹಾಗೂ ವ್ಯಾಕರಣಕ್ಕೆ ಸಂಬಂಧಪಟ್ಟ ಹಾಗೆ ವ್ಯಾಕರಣದ ಭಾಗದಲ್ಲಿ ನೀವು ನೋಡ್ಕೋಬೇಕಾಗಿರುವಂತದ್ದು ಸಮಾನಾರ್ಥಕ, ವಿಭಕ್ತಿ ಪ್ರತ್ಯಯ, ತತ್ಸಮ ತದ್ಭವ,
ಸ್ವಂತ ವಾಕ್ಯ, ಅನ್ಯದೇಶೀಯ ಪದ, ಅದಾದ ನಂತರ ನೀವು ಮುಖ್ಯವಾಗಿ ಗಮನಿಸ್ಕೋಬೇಕಾಗಿರುವಂಥದ್ದು ಕ್ರಿಯಾಪದ, ಗುಣವಾಚಕ, ನಿಷೇಧಾರ್ಥ, ಅದಾದ ಮೇಲೆ ಕಾಲಗಳು. ಇಷ್ಟು ಅಂಶಗಳನ್ನ ನೀವು ಓದ್ಕೊಂಡ್ರೆ ನಿಜವಾಗಿಯೂ ಒಟ್ಟಾರೆ 95ಕ್ಕೆ 95 ಅಂಕಗಳಿಗಿಂತ ಹೆಚ್ಚು ಪಡೆಯಬಹುದಾದಂತಹ ಎಲ್ಲ ಸಾಧ್ಯತೆಗಳು ಕೂಡ ಇರುತ್ತೆ. ಹಾಗಾಗಿ ನಿಮಗೆ 80 ಅಂಕಗಳಿರುತ್ತೆ. ಆ 80 ಅಂಕಗಳಿಗೆ ತಕ್ಕಂತಹ ನೀವು ತಯಾರಿಯನ್ನ ಮಾಡಿಕೊಂಡ್ರೆ ನಿಮ್ಮ ಆಂತರಿಕ ಅಂಕಗಳನ್ನು ಸೇರಿ ನೀವು 95ಕ್ಕಿಂತ ಹೆಚ್ಚು ಅಂಕಗಳನ್ನು ಪಡ್ಕೋಬಹುದು. ಹಾಗಾಗಿ 80 ಅಂಕಗಳಿಗೆ ನೀವು ತಯಾರಿಯನ್ನ ಮಾಡ್ಕೋಬೇಕು ಅಂತಂದ್ರೆ ನಾನು ಹೇಳಿದಂಥ ಈ ಪ್ರಶ್ನೆಗಳು ಹಾಗೂ ಈ ಒಂದು ವಿಷಯಗಳ ಆಧಾರದ ಮೇಲೆ ನೀವು ತಯಾರಿಯನ್ನು ಆರಂಭಿಸಿದ್ರೆ ನಿಜವಾಗಿಯೂ ಕೂಡ ಉತ್ತಮ ಅಂಕಗಳನ್ನು ಗಳಿಸ್ಬೋದು. ಹಾಗಾಗಿ ಮುಂದಿನ ತರಗತಿಗಳಲ್ಲಿ ನಿಮಗೆ ವಿವರಣೆ, ನನ್ನ ಹಿಂದಿನ ತರಗತಿಗಳಲ್ಲೂ 2 ಅಂಕದ ಪ್ರಶ್ನೆಗಳನ್ನು ವಿವರವಾಗಿ ಹೇಳಿದ್ದೀನಿ. ಅದಲ್ಲದೆ ಮುಂದಿನ ತರಗತಿಗಳಲ್ಲಿ 4 ಅಂಕದ ಪ್ರಶ್ನೆಗಳನ್ನು ವಿವರವಾಗಿ ಹೇಳೋದಕ್ಕೆ ತರಗತಿಗಳನ್ನು ತಗೊಳ್ಳೋದಕ್ಕೆ ಆರಂಭ ಮಾಡ್ತಾ ಇದ್ದೀವಿ. ಅದೇ ರೀತಿ ಪ್ರತಿಯೊಂದು ವಿಷಯವನ್ನು ಕುರಿತಂತೆ ನಿಮ್ಮ ಪರೀಕ್ಷೆಗೆ ಸಂಬಂಧಪಟ್ಟಂತಹ ಎಲ್ಲ ಮಾಹಿತಿಗಳಿಗೆ ಅನುಸಾರವಾಗಿ ನಾವು ತರಗತಿಗಳನ್ನು ಮಾಡ್ಕೊಂಡು ಬರ್ತಾ ಇದ್ದೀವಿ. ಇದರ ಆಧಾರದ ಮೇಲೆ ನೀವು ಮುಂದಿನ ತರಗತಿಗಳಿಗೆ ನೀವು ನಡೀತಾ ಇರುವಂತಹ ಲೈವ್ ತರಗತಿಗಳಿಗೆ ಜಾಯ್ನ್ ಆಗಿ ಕೃಷ್ಣೇಗೌಡನ ಆನೆ ಆಗಿರ್ಬೋದು, ಅದರ ಸಾರಾಂಶ ವಿವರಣೆ, 4 ಅಂಕದ ಪ್ರಶ್ನೆಗಳು ಉತ್ತರ, ಅದಲ್ಲದೆ ಇಡೀ ಒಂದು ದಿನದಲ್ಲಿ ಪಾರ್ಟ್ 1 ಮ್ಯಾರಥಾನ್, ಪಾರ್ಟ್ 2 ಮ್ಯಾರಥಾನ್ ಅಂತೇಳಿ ವಿಭಾಗಿಸ್ಕೊಂಡು ಎಲ್ಲ ಅಧ್ಯಾಯಗಳನ್ನ ಚರ್ಚೆ ಮಾಡ್ತಾ ಇದ್ದೀವಿ. ಹಾಗಾಗಿ ಎಲ್ಲ ಅಧ್ಯಾಯಗಳಿಗೆ ಸಂಬಂಧಪಟ್ಟಂತ ಪ್ರಶ್ನೋತ್ತರಗಳನ್ನು ನೀಲಿನಕ್ಷೆ ಆಧಾರಿತವಾಗಿ ಪರೀಕ್ಷೆಯ ಕೊನೆಯ ಹಂತದಲ್ಲಿ ನಾವು ಸಿದ್ಧತೆಯನ್ನು ಮಾಡ್ಕೊಳ್ಳೋಣ. ಬನ್ನಿ ಮಕ್ಕಳೇ, ಒಟ್ಟಾಗಿ ಕಲಿಕೆಯಲ್ಲಿ ಮುಂದುವರೆದು ಈ ವರ್ಷದ ವಾರ್ಷಿಕ ಪರೀಕ್ಷೆಯಲ್ಲಿ ಉತ್ತಮ ಅಂಕವನ್ನು ಪಡ್ಕೊಳ್ಳೋದೇ ನಿಮ್ಮ ಗುರಿಯಾಗಬೇಕು. ಹಾಗಿದ್ದರೆ ನೀವು ಫಿಸಿಕ್ಸ್ ವಾಲಾ ಯೂಟ್ಯೂಬ್ ಚಾನಲ್ನ ಒಂದು ವಾಟ್ಸಪ್ ಲಿಂಕ್ಗೆ ಜಾಯ್ನ್ ಆಗಿ ಅಲ್ಲಿ ನಿಮಗೆ ಉತ್ತಮವಾದಂತಹ ಒಂದು ಈ ತರಗತಿಗಳಿಗೆ ಸಂಬಂಧಪಟ್ಟಂತ ನೋಟ್ಸ್ ಆಗಿರ್ಬೋದು, ತರಗತಿಗಳ ಮಾಹಿತಿಗಳಾಗಿರ್ಬೋದು, ಪರೀಕ್ಷೆಗೆ ಸಂಬಂಧಪಟ್ಟಂತ ಎಲ್ಲ ವಿಷಯಗಳ ಬಗ್ಗೆ ನೀವು ಸಂಪೂರ್ಣವಾದಂಥ ಮಾಹಿತಿಗಳನ್ನು ತಗೋಬೋದು. ಧನ್ಯವಾದಗಳು.